ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಸೇರಿ ನನ್ನನ್ನ ತುಳಿದಿದ್ದಾರೆ. ವಿಜಯೇಂದ್ರ ಒಬ್ಬ ಮಹಾನ್ ಭ್ರಷ್ಟ. ಬಿಎಸ್ವೈ ಮೇಲೆ ಮತ್ತೆ ಗಂಭೀರ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾರು ನೋಡ್ತಾ ಹೋಗೋಣ. ವಿರೋಧ ಪಕ್ಷಗಳ ಜೊತೆಗೆ ಒಳ ಒಪ್ಪಂದ ಮಾಡಿಕೊಂಡಿದೆ ಯಡಿಯೂರಪ್ಪ ಕುಟುಂಬ. ಯಡಿಯೂರಪ್ಪ ಕುಟುಂಬ ಹಗರಣ ಮಾಡಿದ ಕುಟುಂಬ. ರಾಜ್ಯದಲ್ಲಿ ವಿಜಯೇಂದ್ರನನ್ನ ಯಾಕೆ ನಮ್ಮ ಮೇಲೆ ಹೇರ್ತಾ ಇದ್ದೀರಿ? ತಮ್ಮ ವಂಶ ಪಾರಂಪರಿಕ ರಾಜಕೀಯಕ್ಕಾಗಿ ನನ್ನನ್ನು ತುಳಿದಿದ್ದಾರೆ. ಹೈಕಮಾಂಡ್ ಕ್ರಮ ಕೈಗೊಳ್ಳಿಲ್ಲ ಆದ್ರೆ ಜನರ ನಂಬಿಕೆ ಕಳೆದುಕೊಳ್ತಾರೆ ಅಂತ ಅಗೇನ್ ಇದೀಗ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ಬಿಜೆಪಿ ಮೋದಿ ವಿರುದ್ಧ ನನ್ನ ಹೋರಾಟ ಅಲ್ವೇ ಅಲ್ಲ. ನನ್ನ ಹೋರಾಟ ಏನಿದ್ರು ಕುಟುಂಬ ರಾಜಕಾರಣ, ವಿಜಯೇಂದ್ರ ಯಡಿಯೂರಪ್ಪ ಕುಟುಂಬದ ವಿರುದ್ಧ ಹೋರಾಟ ಅಂತ ಯತ್ನಾಳ್ ಮತ್ತೆ ಯಡಿಯೂರಪ್ಪ ಫ್ಯಾಮಿಲಿಯನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈಗ ತಾನೇ ದೊಡ್ಡ ಪೆಟ್ಟನ್ನ ತಿಂದಿದ್ದಾರೆ. ಉಚ್ಚಾಟನೆ ಅನ್ನುವಂತಹ ಸಂದಿಗ್ಧ ಪರಿಸ್ಥಿತಿಗೆ ಸಿಗಾಕೊಂಡಿದ್ದಾರೆ. ಬಿಜೆಪಿ ಪಕ್ಷಕ್ಕೂ ಅವ್ರಿಗೂ ಇನ್ನೊಂದು 6 ವರ್ಷಗಳ ಕಾಲ ಯಾವುದೇ ಸಂಬಂಧ ಇಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ಗಮನಿಸಿದ್ರೆ ಇಷ್ಟೆಲ್ಲ ಆದರೂ ಕೂಡ, ಪನಿಷ್ಮೆಂಟ್ ಸಿಕ್ಕಿದ್ರೂ ಕೂಡ ಯತ್ನಾಳ್ ಮಾತ್ರ ಯಡಿಯೂರಪ್ಪ ಫ್ಯಾಮಿಲಿನ ಟಾರ್ಗೆಟ್ ಮಾಡೋದು ಬಿಡ್ತಾ ಇಲ್ಲ. ಅಂತೂ ಇಂತೂ ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ಉಚ್ಚಾಟನೆ ಆಗಿದ್ದಾಯಿತು. ಮುಂದಕ್ಕೆ ಏನು ಮಾಡ್ತಾರೆ ಅನ್ನುವ ಕುತೂಹಲದ ನಡುವೆ ಅಗೇನ್ ಬಿಜೆಪಿಗೆ ಅಂದರೆ ಅವ್ರು ಹೇಳಿದ್ದಾರೆ, ಹೈಕಮಾಂಡ್, ಮೋದಿ, ಬಿಜೆಪಿ ಈ ಮೂವರ ವಿರುದ್ಧ ನನ್ನ ಕೋಪ ಅಲ್ಲ. ನನ್ನ ಹೋರಾಟ ಏನಿದ್ರು ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ. ಅಪ್ಪ ಅಧಿಕಾರ ಅನುಭವಿಸ್ಬೇಕು, ಅಪ್ಪಂದ ತಕ್ಷಣ ಮಗ, ಯಾಕೆ ಬೇರೆಯವ್ರು ಯಾರೂ ಇಲ್ವಾ? ಇದೇ ಮಾತುಗಳನ್ನು ಆರಂಭದ ದಿನದಿಂದಲೂ ಯತ್ನಾಳ್ ಹೇಳ್ಕೊ ಬಂದಿದ್ರು. ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿ ಮೊದಲನೇ ಬಾರಿ ಉಚ್ಚಾಟನೆ ಆಗ್ತಾರೆ. ಮತ್ತೆ JDSಗೆ ಹೋಗ್ತಾರೆ. ಮತ್ತೆ ಬಿಜೆಪಿಗೆ ಬಂದು 2ನೇ ಬಾರಿ ಉಚ್ಚಾಟನೆ ಆಗ್ತಾರೆ. ಈಗ ನೋಡಿದ್ರೆ 3ನೇ ಬಾರಿಯೂ ಕೂಡ ಯಡಿಯೂರಪ್ಪ ಫ್ಯಾಮಿಲಿನ ಟಾರ್ಗೆಟ್ ಮಾಡೇ ಉಚ್ಚಾಟನೆ ಆಗಿರುವಂಥದ್ದು. ಬಾಯಿಗೆ ಬಂದಂಗೆ ಪಕ್ಷದೊಳಗೆ ನಿರ್ಧಾರ ಆಗಬೇಕಾಗಿರುವ ವಿಚಾರವನ್ನ, ಚರ್ಚೆ ಮಾಡಬೇಕಾಗಿರುವಂತಹ ವಿಚಾರವನ್ನ ಪಕ್ಷದ ಹೊರಗೆ ಮಾಡಿ ಮುಜುಗರಕ್ಕೆ ಸಿಗಾಕಿಸ್ತಾರೆ ಅನ್ನೋ ಕಾರಣದಿಂದಲೇ ಉಚ್ಚಾಟನೆ ಮಾಡಿರೋದು. ಆದರೂ ಕೂಡ ಬುದ್ಧಿ ಕಲ್ತಂಗೆ ಕಾಣಿಸ್ತಾ ಇಲ್ಲ ಮಿಸ್ಟರ್ ಯತ್ನಾಳ್. ವಿಜಯೇಂದ್ರನೇ ಮುಂದಿನ ಸಿಎಂ ಅಂತ ಹೈಕಮಾಂಡ್ ನಿರ್ಧಾರ ಮಾಡಿಬಿಟ್ರೆ ಜನ ಬೇರೆ ರೀತಿಯ ಗಟ್ಟಿ ನಿರ್ಧಾರ ಮಾಡ್ತಾರೆ ಅಂತ ಎಚ್ಚರಿಕೆ ಕೊಡ್ತಾ ಇದ್ದಾರೆ ಯತ್ನಾಳ್. ಯಾರಿಗೆ? ಹೈಕಮಾಂಡ್ಗ. ಹಿಂದೂ ಸನಾತನ ರಕ್ಷಣೆಗಾಗಿ ಗಟ್ಟಿ ನಿರ್ಧಾರ ಮಾಡುವ ಸಮಯ ಬರುತ್ತೆ. ಇವತ್ತಿನಿಂದಲೇ ಜನಜಾಗೃತಿ ಶುರು. ಜನರ ಅಭಿಪ್ರಾಯ ಸಂಗ್ರಹ ಕೂಡ ಮಾಡ್ತೀವಿ. ಯಡಿಯೂರಪ್ಪ ಆಡಳಿತದಲ್ಲಿ ಹಿಂದೂಗಳ ಹತ್ಯೆ ಆಗಿತ್ತು. ಆಗ ಎನ್ಕೌಂಟರ್ ಮಾಡೋ ಧೈರ್ಯವನ್ನ ಮಾಡಲಿಲ್ಲ. ಕಾಂಗ್ರೆಸ್ ಒಂದು ಮುಸ್ಲಿಂ ಪಕ್ಷ, ಅದ್ರ ಬಗ್ಗೆ ಏನು ಹೇಳಕ್ಕಾಗಲ್ಲ. ಬಿಜೆಪಿ ಹಿಂದೂ ಪಕ್ಷ ಆಗ್ಲಿಲ್ಲ ಅಂದ್ರೆ ಐತಿಹಾಸಿಕ ನಿರ್ಧಾರ ತಗೊಳ್ಳೋದು ಅನಿವಾರ್ಯವಾಗುತ್ತೆ. ಯಡಿಯೂರಪ್ಪ ಕುಟುಂಬಕ್ಕೆ ನಾಯಕತ್ವ ಕೊಟ್ರೆ ಬಿಜೆಪಿಗೆ ಸೋಲಾಗೋದು ಪಕ್ಕ. ರಾಜ್ಯದಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲೋದು ಗ್ಯಾರಂಟಿ ಅಂತ ಮಾಧ್ಯಮಗಳಿಗೆ ಯತ್ನಾಳ್ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡಕ್ಕೂ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಕಾಂಗ್ರೆಸ್ ಬಗ್ಗೆ ಏನು ಹೇಳಿ, ಅದೊಂದು ಮುಸ್ಲಿಂ ಪಕ್ಷ, ಅದ್ರ ಬಗ್ಗೆ ಏನು ಮಾತಾಡಲ್ಲ. ಬಟ್ ಬಿಜೆಪಿ ಇದೆಯಲ್ಲ, ಇದು ಹಿಂದುತ್ವ ಇವೆಲ್ಲವನ್ನ ಉಳಿಸ್ಕೊಂಡು ಹೋಗ್ಬೇಕು ಅಂದ್ರೆ ಮೊದಲು ಈ ಕುಟುಂಬ ರಾಜಕಾರಣದಿಂದ ಹೊರಬರ್ಬೇಕು. ಯಡಿಯೂರಪ್ಪ ಕುಟುಂಬವನ್ನು ಅಧಿಕಾರದಿಂದ ದೂರಕ್ಕಿಡಬೇಕು. ಇದೇ ಮಾತನ್ನ ಆಗಿನಿಂದಲೂ ಹೇಳ್ಕೊ ಬರ್ತಾ ಇದ್ದಾರೆ. ಈಗಲೂ ಉಚ್ಚಾಟನೆ ಆದ ನಂತರವೂ ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ನೋಡಿದ್ರೆ ಬೆಂಬಲಿಗರೆಲ್ಲ ಸೇರ್ಕೊಂಡು ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡ್ತಾರೆ, ವಾಪಸ್ ಅವ್ರನ್ನ ಉಚ್ಚಾಟನೆಯನ್ನ ವಾಪಸ್ ಮರುಪರಿಶೀಲನೆ ಮಾಡಿ ಅಂತ ಹೇಳಿ ಅನ್ನುವಂತಹ ಮಾತುಗಳು ಓಡಾಡ್ತಾ ಇತ್ತು. ಇದರ ನಡುವೆ ಯತ್ನಾಳ್ ಅವರೇನೋ ಸೈಲೆಂಟ್ ಆಗ್ತಾರೇನೋ, ಸುಮ್ಮನೆ ಆಗ್ತಾರೇನೋ ಅಂದ್ರೆ ಇಲ್ಲವೇ ಇಲ್ಲ. ಅವ್ರು ಯಾಕೋ ಬುದ್ಧಿ ಕಲಿಯೋ ಲಕ್ಷಣಗಳೇ ಕಂಡು ಬರ್ತಾ ಇಲ್ಲಪ್ಪ ಶಾಸಕ ಯತ್ನಾಳ್ ಅವರು. ಅಗೇನ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ವಿರುದ್ಧ ಸಿಡಿ ಅಂತ ಇದ್ದಾರೆ. ಯುಗಾದಿ ಹಬ್ಬ ಬೇರೆ. ಇಷ್ಟು ದಿನ ಉಚ್ಚಾಟನೆ ಆದ ನಂತರ ಕಣ್ಣಿಗೆ ಕಾಣಿಸ್ಕೊಂಡಿರಲಿಲ್ಲ ಮಾಧ್ಯಮದವ್ರಿಗೆ. ಅವರು ಸೈಲೆಂಟ್, ಫುಲ್ ಒಂದು ರೆಸ್ಟ್ ಮೂಡಲ್ಲಿದ್ದರು. ಇವತ್ತು ಹಬ್ಬ, ಫ್ಯಾಮಿಲಿ ಸಮೇತ ಒಂದು ಹೋಮ ಹವನದಲ್ಲಿ ಭಾಗಿಯಾದರು. ಆನಂತರ ಮಾಧ್ಯಮದವರು ವಾಟ್ ಸರ್ ನೆಕ್ಸ್ಟ್ ಏನು ಮಾಡ್ತೀರಾ ಸರ್ ಅಂತ ಪ್ರಶ್ನೆ ಕೇಳಿದಾಗ ಅಗೇನ್ ಸೇಮ್ ಹಳೆಯ ಡೈಲಾಗ್ಗಳನ್ನೇ ಬಿಡ್ತಾ ಇದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ. ಅವ್ರು ಬಾಯ್ ಬಿಟ್ರೆ ಮಾತಾಡ್ತಾ ಇರೋದು ಯಡಿಯೂರಪ್ಪ ವಿಜಯೇಂದ್ರ ಯಡಿಯೂರಪ್ಪ ಇಬ್ಬರನ್ನೂ ಅಧಿಕಾರದಿಂದ ದೂರ ಇಡಬೇಕು. ಇಲ್ಲಾಂದ್ರೆ ಬಿಜೆಪಿ ಅವನತಿ ಹೊಂದ್ಬಿಡುತ್ತೆ. ರಾಜ್ಯದಲ್ಲಿ ಕಷ್ಟಪಟ್ಟು ಅಧಿಕಾರಕ್ಕೆ ಬಂದಿದೆ, ಉಳಿಸ್ಕೋಬೇಕಲ್ಲ ಅದನ್ನ ಅಂತ. ಬೀದರ್ನಿಂದ ಚಾಮರಾಜನಗರ ಜಿಲ್ಲೆಯವರೆಗೂ ಕೂಡ ಅವೇರ್ನೆಸ್, ಕರಾವಳಿಯಿಂದ ಕೋಲಾರದವರೆಗೂ ಅವೇರ್ನೆಸ್ ಮೂಡಿಸ್ತೀವಿ, ಜಾಗೃತಿ ಮೂಡಿಸ್ತೀವಿ. ಹಿಂದೂ ಪಕ್ಷ ಕಟ್ಟುವಂತೆ ಜನರಿಂದ ಕರೆ ಬರ್ತಾ ಇದೆ ನನಗೆ. ಹಿಂದೂಗಳ ರಕ್ಷಣೆ ಮಾಡೋದು ಯಾರ್ರೀ? ವೋಟ್ ಹಾಕಿದ್ದು ಹಿಂದೂಗಳ ರಕ್ಷಣೆಗೆ ಅಲ್ವಾ? ಬಿಜೆಪಿ ನೈತಿಕ ಅಧಿಪತನಕ್ಕೆ ವಿಜಯೇಂದ್ರನೇ ಕಾರಣ. ಇದನ್ನ ಹೈಕಮಾಂಡ್ ತಿಳಿದುಕೋಬೇಕು. ನಾವು ಸರ್ವೆ ಮಾಡಿ ನಿರ್ಧಾರ ಮಾಡ್ತೇವೆ. ಅಭಿವೃದ್ಧಿ ಪರ, ಭ್ರಷ್ಟಾಚಾರ ರಹಿತ, ಹಿಂದೂ ಪರ ಪಕ್ಷ ಬೇಕಾ ಅಂತ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ. ಹಣ ಕೊಡೋದಾಗಿ ವಿದೇಶಗಳಿಂದ ಕಾಲ್ ಬರ್ತಾ ಇದೆ ಅಂದ್ರೆ ಪಕ್ಷ ಕಟ್ಟಕ್ಕೆ. ಓಕೆ, ಬಿಜೆಪಿಯಲ್ಲಿ ಭವಿಷ್ಯ ಕಾಣ್ತಾ ಇಲ್ಲ ಅಂತ ಯತ್ನಾಳ್ ಬಿಜೆಪಿ ಪಕ್ಷದ ಬಗ್ಗೆ ಮಾತಾಡಿದ್ದಾರೆ. ಯಡಿಯೂರಪ್ಪ ಕುಟುಂಬದಿಂದ ನಮ್ಮನ್ನ ಮೂಲೆ ಗುಂಪು ಮಾಡುವಂತಹ ಕೆಲಸ ಮುಂದುವರೆದು ಬಿಟ್ರೆ ಇದೇ ವಿಜಯದಶಮಿಗೆ ಹೊಸ ಪಕ್ಷ ಅಂತ ಅನೌನ್ಸ್ ಮಾಡೇ ಬಿಟ್ರು. ತಗೊಳ್ಳಿ,
ಫಂಡಿಂಗ್ ಹೊರದೇಶದಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬರೀ ಸಂಪನ್ಮೂಲದ ಹರಿವು ಬಂದರೆ ಸಾಕಾ? ಇವ್ರ ಜೊತೆ ಎಷ್ಟು ಜನ ಇದ್ದಾರೆ ಅನ್ನೋದು ಬೇಕಲ್ಲ, ಯಾರೆಲ್ಲ ಇದ್ದಾರೆ? ಈಗ ಯತ್ನಾಳ್ ಬಣದಲ್ಲಿ ಅವರೆಲ್ಲರೂ ಕೂಡ ಈಗ ಯತ್ನಾಳ್ ಪರವಾಗಿ ನಿಂತ್ಕೊಳ್ತಾರ. BJP ಪಕ್ಷಕ್ಕೆ ಹಾಗಾದರೆ ಗುಡ್ ಬೈ ಅಂತಾರ, ಹೊಸ ಪಕ್ಷಕ್ಕೆ ಕಾಲಿಡ್ತಾರ? ಉಳಿದಂತೆ ಆ ಸಮುದಾಯದ ಸ್ವಾಮೀಜಿಗಳು ಏನಂತಾರೆ ಯತ್ನಾಳ್ ಅವರ ನಿರ್ಧಾರಕ್ಕೆ? ಮತ್ತು ಅವ್ರು ಹೇಳ್ತಾ ಇದ್ದಾರಲ್ಲ, ಅಡಿಯಿಂದ ಮುಡಿವರೆಗೂ ಅಂದರೆ ರಾಜ್ಯದ ಮೂಲೆ ಮೂಲೆಗೂ ಕೂಡ ಸಂಚಾರ ಮಾಡ್ತೀವಿ, ಹೊಸ ಪಕ್ಷ ಕಟ್ಟೋಕೆ ತಳಮಟ್ಟದಿಂದಲೂ ಕೆಲಸ ಮಾಡ್ತೀವಿ ಅಂತ ಇದ್ದಾರೆ. ಸಾಧ್ಯ ಆಗುತ್ತಾ ನಿಜಕ್ಕೂ ಈ ಪರಿಸ್ಥಿತಿಯಲ್ಲಿ? ದುಡುಕಿನ ನಿರ್ಧಾರವನ್ನು ತಗೊಳ್ತಾ ಇದ್ದಾರಾ? ಜೋಶಲ್ಲಿ ಮುಂದುವರಿತಾ ಇದ್ದಾರೆ ಯತ್ನಾಳ್? ಹೀಗೆ ಹಲವು ಪ್ರಶ್ನೆಗಳು ಕಾಡ್ತಾ ಇದೆ. ನೋಡೋಣ. ಹೊಸ ಪಕ್ಷದ ಅನೌನ್ಸ್ ಬೇರೆ ಮಾಡಿದ್ದಾರೆ, ಇದೇ ವಿಜಯದಶಮಿಗೆ ಅಂತ ಇದ್ದಾರೆ. ಯಾರೆಲ್ಲ ಅವ್ರ ಪರವಾಗಿ ನಿಂತ್ಕೊಳ್ತಾರೆ? ಮೊದಲನೇ ಪ್ರಶ್ನೆ. ಸಂಪನ್ಮೂಲದ ಹರಿವು ಹೊರಗಡೆಯಿಂದ ಆಗುತ್ತೆ ಅಂತ ಸುಳಿವು ಬೇರೆ ಕೊಟ್ಟಿದ್ದಾರೆ. ವಿ ಡೋಂಟ್ ನೋ ಅದ್ರ ಬಗ್ಗೆ. ಓಕೆ, ಫಂಡಿಂಗ್ ಆಯಿತು ಅಂದರೆ ಜನ ಬೇಕಲ್ಲ, ಜನ ಒಪ್ಕೋಬೇಕಲ್ಲ ಇವ್ರನ್ನ ನಮ್ಮ ಲೀಡರ್ ಅಂತ. ಯಡಿಯೂರಪ್ಪ ಅವ್ರು ಮಾಡಿದ್ರು, ಆದರೆ ಯಡಿಯೂರಪ್ಪ ಅವ್ರನ್ನ ಒಪ್ಕೊಂಡ್ರು ಜನ ಸಂದರ್ಭದಲ್ಲಿ. ಯಡಿಯೂರಪ್ಪ ಅವರು ಅದರಲ್ಲಿ ಪಾಸ್ ಆದರು ಅಥವಾ ಫೇಲ್ ಆದರು ಅನ್ನೋದಕ್ಕಿಂತ ಹೆಚ್ಚಾಗಿ BJP ಬಿಟ್ಟು ಯಡಿಯೂರಪ್ಪ ಹೊರಗೆ ಕಾಲಿಟ್ಟಾಗ BJPಗೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಯಿತು. ಅದೇ ಬೇಕಾಗಿದ್ದು ಯಡಿಯೂರಪ್ಪ ಅವ್ರಿಗಾಗ. ಬಟ್ ಅದೇ ಪರಿಸ್ಥಿತಿ ನಾನು ಹೊರಗೋದ್ರೆ, ಅಂದರೆ ನಾನು ಬೇರೆ ಪಕ್ಷ ಕಟ್ಟಿದ್ರೆ BJPಗೆ ಆಗುತ್ತೆ ಅನ್ನುವಂತಹ ಒಂದು ಓವರ್ ಕಾನ್ಫಿಡೆನ್ಸಲ್ಲಿ ಯತ್ನಾಳಿದ್ದಾರಾ ಗೊತ್ತಿಲ್ಲ. ಸದ್ಯಕ್ಕೆ ಹಾಗೆ ಕಾಣಿಸ್ತಾ ಇದೆ. ಸದ್ಯದ ಮಟ್ಟಿಗೆ ಅವರ ಮಾತುಗಳನ್ನು ಗಮನಿಸಿದಾಗ ಹಾಗೆ ಕಾಣ್ತಾ ಇದೆ. ಅದೇ ಒಂದು ಪರಿಸ್ಥಿತಿ BJPಗೆ ಬಂದ್ಬಿಡುತ್ತೆ, ಬುದ್ಧಿ ಕಲಿತೆ, ವಾಪಸ್ ನನ್ನನ್ನು ಕರ್ಕೊಳ್ತಾರೆ ಅನ್ನೋ ಭ್ರಮೆಲಿದ್ದಾರೆ ಯತ್ನಾಳ್ ಅವರು. ಸಿಡಿ ಬಗ್ಗೆ ಹಿಂದೂ ಹುಲಿ ಯತ್ನಾಳ್ ಹಲ್ಚಲ್ ಹೇಳಿಕೆ. ಸಿಡಿ ಹಿಂದೆ ಮಹಾನ್ ನಾಯಕ ಅಂತ ಮತ್ತೆ ಪುನರುಚ್ಚರಿಸಿದ್ದಾರೆ. ರಾಜ್ಯದಲ್ಲಿ 2 ಸಿಡಿ ಫ್ಯಾಕ್ಟರಿ ಇದೆ. ಓಕೆ, 48 ಜನರ ಸಿಡಿ ಇವೆ, ಹೈಕೋರ್ಟ್ ಜಡ್ಜ್ಗಳ ಸಿಡಿ ಕೂಡ ಇದೆ ಅಂತ ಅಗೇನ್ ಯತ್ನಾಳ್ ಮಾತಾಡಿದ್ದಾರೆ. ಇದನ್ನ ಕಾಂಗ್ರೆಸ್ ತನಿಖೆ ಮಾಡ್ತಾ ಇಲ್ಲ ಅಂತ. ಇಷ್ಟು ದಿನ ಎಲ್ಲಿದ್ರು ರೆಸ್ಟ್ ಮೋಡಲ್ಲಿದ್ದ ಯತ್ನಾಳ್ ಅವರು ಇವತ್ತು ಬರೋದನ್ನೆಲ್ಲ ಹೇಳ್ಬಿಡೋಣ ಅತ್ಲಾಗೆ, ಫ್ರಸ್ಟ್ರೇಷನ್ ಎಲ್ಲ ಹೊರಗೆ ಹಾಕ್ಬಿಡೋಣ ಅಂತ. ಒಂದ್ ಕಡೆ ಯಡಿಯೂರಪ್ಪ, ಒಂದ್ ಕಡೆ BJP, ಮತ್ತೊಂದ್ ಕಡೆ ಹೊಸ ಪಕ್ಷ, ಅದ್ರ ಜೊತೆಗೆ ಹನಿ ಟ್ರ್ಯಾಪ್ ಸಿಡಿ ಕೇಸ್ನ ಮತ್ತೆ ಹೊರ ತೆಗೆದಿದ್ದಾರೆ. 48 ಸಿಡಿ ಇದೆ ಅಂದಾಗ ಎಲ್ರಿಗೂ ಭಯ ಆಗ್ತಾ ಇದೆ. ನಂದ ನಿಂದ ಅಂತ ಅವರವರೇ ಭಯ ಪಡ್ತಾ ಇದ್ದಾರೆ. ಬಟ್ ಕಾಂಗ್ರೆಸ್ ತನಿಖೆ ಮಾಡೋಕೆ ಮುಂದಾಗ್ತಾ ಇಲ್ಲ. ಹೀಗಂತ ವಿಜಯಪುರದಲ್ಲಿ ಶಾಸಕ ಯತ್ನಾಳ್ ಖಾರದ ನುಡಿಗಳನ್ನು ಆಡ್ತಾ ಇದ್ದಾರೆ. ನಿಜಕ್ಕೂ 48 ಜನರ ಸಿಡಿ ಇದೆಯಾ? ಇದೆ ಅನ್ನೋದಾದ್ರೆ ಯಾರೆಲ್ಲ ಇದ್ದಾರೆ ಅದರಲ್ಲಿ? ಮತ್ತು ಇದ್ರ ಹಿಂದಿರುವಂತಹ ಮಹಾನ್ ನಾಯಕ, ಇವ್ರು ಎಲ್ಲದನ್ನೂ ಹೇಳ್ತಾರಪ್ಪ. ಆ ಮಹಾನ್ ನಾಯಕನ ಹೆಸರು ಹೇಳಕ್ ಧೈರ್ಯ ಇಲ್ವಾ ಯತ್ನಾಳ್ ಅವ್ರಿಗೆ? ಬೇರೆದೆಲ್ಲ ಮಾತಾಡ್ತಾರೆ, ಬಾಯಿಗೆ ಫಿಲ್ಟ್ರೇ ಇಲ್ದಂಗೆ ಮಾತಾಡ್ತಾರೆ. ಇದೊಂದು ಹೇಳಕ್ಕೆ ಯಾಕೆದ್ರೆ ಒಂದು ಹಿಂದೆ ಮುಂದೆ ನೋಡ್ತಾ ಇದ್ದಾರೆ, ಮುಜುಗರ ಪಡ್ತಾ ಇದ್ದಾರೆ? ವಿ ಡೋಂಟ್ ನೋ. ಇವ್ರಿಗೆ ಕೊಟ್ಟರೆ ಇನ್ನೊಂದು ಪಕ್ಷಕ್ಕೆ ಸಹಾಯ ಆಗುತ್ತೆ ನಿಶ್ಚಿತವಾಗಿ. ನೋಡಿ, BJPಗೆ ಯಾಕೆ ಹಿಂದೂಗಳು ಓಟ್ ಹಾಕ್ತಾರ? ಹಿಂದೂಗಳ ರಕ್ಷಣೆ ಆಗ್ತದೆ, ಅಭಿವೃದ್ಧಿ ಮಾಡ್ತಾರ, ಪ್ರಾಮಾಣಿಕರಾದ. ನೀವು ಯಾವುದೂ ಇಲ್ಲ ಯಡಿಯೂರಪ್ಪನವ್ರ ಕುಟುಂಬ. ಏನು ಅಭಿವೃದ್ಧಿ ಮಾಡಿ ಉತ್ತರ ಕರ್ನಾಟಕಕ್ಕೆ ಮೋಸ ಮಾಡಿದ್ರಿ? ನೀವೇನು ಹೇಳಿದ್ರಿ ಆಲಿಮಟ್ಟಿ ಡ್ಯಾಮ್ನಲ್ಲಿ ನನಗೆ 25,000 ಕೋಟಿ ರೂಪಾಯಿ ಕೊಡ್ತೀನಿ ಪ್ರತಿ ವರ್ಷ, ನಾನು ಮುಗಿಸ್ತೀನಿ, ಮೋಸ ಮಾಡಿದ್ರಿ. ನನ್ನ ನಗರಕ್ಕೆ ಬಂದಂಥ 125 ಕೋಟಿ ರೂಪಾಯಿ ವಾಪಸ್ ತೊಗೊಂಡ್ರಿ. ಹೋರಾಟ ಯಡಿಯೂರಪ್ಪ ಕುಟುಂಬದ ವಿರುದ್ಧ, ಪಕ್ಷ ವಿರುದ್ಧ ಅಲ್ಲ ಅಂತೀರಿ? ನಾವು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವರ ವಿರುದ್ಧ ಅಲ್ಲ. ನಾವು ದೇಶ ಇವತ್ತು ಸುರಕ್ಷಿತ ಇದ್ದರೆ ನರೇಂದ್ರ ಮೋದಿಯವರಿಂದ. ನರೇಂದ್ರ ಮೋದಿಯವರು ಯಾವ ರೀತಿ ಪ್ರಾಮಾಣಿಕರಾದ್ರೆ ಅಂಥ ರಾಜ್ಯದ ಒಂದು ರಾಜಕಾರಣದಲ್ಲಿ ನಾಯಕತ್ವ ಕೊಡಿ. ನೀವು ಎಲ್ಲರೇ ಇದೇ ಕುಟುಂಬನೇ ನಮ್ಮ ಇನ್ನು ಬಿಟ್ಟರೆ ನಮ್ಮ ಗತಿ ಇಲ್ಲ, ಯಡಿಯೂರಪ್ಪ ಬಿಟ್ಟರೆ ಲಿಂಗಾಯತರು, ವೀರಶೈವರು BJPನ ದೂರ ಸರಿಬಿಡ್ತಾರೆ, ಭಯದಿಂದ ಹೊರಗೆ ಬನ್ನಿ. ನೀವು ನಿರ್ಣಯ ತಗೋದಾಗಲಿಲ್ಲ, ಮತ್ತು ವಿಜಯೇಂದ್ರನೇ ರಾಜ್ಯಾಧ್ಯಕ್ಷ ಮಾಡಿದ್ರಿ ಅಂದರೆ ಮುಂದಿನ ನಿರ್ಣಯ ತಗೋಲಿಕ್ಕೆ ನಾವು ಮುಕ್ತವಾಗಿ ಸ್ವಾತಂತ್ರ್ಯ, ಜನಜಾಗೃತಿ ಮಾಡ್ತೀವಿ. ನೋಡಿ, ನನಗೆ ಸಾವಿರಾರು ಕರ್ನಾಟಕದ ಚಾಮರಾಜನಗರ ಹಿಡಿದು ಬೀದರ್ವರೆಗೆ, ಕರಾವಳಿ ಮಂಗಳೂರು ಕರಾವಳಿ ಭಾಗದಲ್ಲಿ ಹಿಡಿದು ಕೋಲಾರವರೆಗೆ ಎಲ್ಲ ಕಡೆಯಿಂದ ಒಂದೇ ಒಂದು ಕಾರ್ಯಕರ್ತರ ಒಂದು ಸಂಕೇತ ಏನು ಬರ್ತಾ ಇದೆ ಅಂದರೆ ಒಂದು ಹಿಂದೂ ಪಕ್ಷ ಕಟ್ಟಿ. BJPಯಿಂದ ನಾವು ಹಿಂದೂಗಳು ಸುರಕ್ಷಿತ ಇಲ್ಲ ಕರ್ನಾಟಕದಲ್ಲಿ. ಯಾಕಂದರೆ ಹೊಂದಾಣಿಕೆ ಇದೆ, ಸಿದ್ದರಾಮಯ್ಯ ಜೊತೆ ಹೊಂದಾಣಿಕೆ ಇದೆ, DK ಶಿವಕುಮಾರ್ ಜೊತೆಗೆ ಇವರು ವ್ಯಾಪಾರ ಇದೆ, ಬಿಸ್ನೆಸ್ ಪಾರ್ಟ್ನರ್ಗಳಿದ್ದಾರೆ. ಜಮೀರ್ ಅಹ್ಮದ್ ಖಾನ್ ಜೊತೆ ಇವರು ಸರಸ ಸಲಾಪ್ ಮಾಡ್ತಾರೆ. ಮತ್ತು ಹಿಂದೂಗಳನ್ನ ರಕ್ಷಣೆ ಮಾಡೋರು. ನಿಮ್ಗೆ ಓಟ್ ಹಾಕಿದ್ದು ಹಿಂದೂಗಳ ರಕ್ಷಣೆ ಮಾಡಲಿಕ್ಕೆ, ನೀವು ಅದನ್ನು ಮಾಡ್ತಾ ಇಲ್ಲ. ವಿಧಾನಸಭೆಯಲ್ಲಿ ಆ ರಾಜಣ್ಣ ಅವರು ಹೇಳ್ತಾರೆ, ಆದರೆ ಆ ವಿಜಯೇಂದ್ರ ಬಂದು ಅಶೋಕ್ ಹೇಳ್ತಾನೆ ಅದನ್ನು ಪ್ರಸ್ತಾಪ ಮಾಡಿದ್ರು. ಯಾಕಂದರೆ ಅವ್ರು ಹೇಳಿದ್ದಾರೆ ಸಿದ್ದರಾಮಯ್ಯ, DK ಶಿವಕುಮಾರ್, ವಿಜಯೇಂದ್ರಗೆ, ನೀ ಏನಾದರೂ ಭಾಳ ಜಿಗಿದಾಡಿದಂದರೆ
ನಿಮ್ಮ ಅಪ್ಪನ ಪೋಕ್ಸೋದಲ್ಲಿ ಒಳಗೆ ಹಾಕ್ತೀವಿ, ನಿನ್ನ ಮ್ಯಾಗಿನ ನಕಲಿ ಸಹಿಗಳನ್ನು ನಾವೆಲ್ಲ CBI ಕೊಟ್ಟು ನೀನು ಬರೋಬ್ಬರಿ ಮಾಡ್ತೀವಿ ಅಂದಿದ್ದಕ್ಕೆ BJPಯನ್ನು ಇವತ್ತು ಕರ್ನಾಟಕದಲ್ಲಿ ಒಂದು ನೈತಿಕ ಅಧಪತನ ಮಾಡಲಿಕ್ಕೆ ವಿಜೇಂದ್ರ ಕಾರಣದಾನೆ. ಇದನ್ನು ಕೇಂದ್ರ ಹೈಕಮಾಂಡ್ ತಿಳ್ಕೊಳ್ಳದೆ ಹೋದರೆ ಮುಂದೆ ಏನಾದರೂ ಒಂದು ನಾವು ನಿರ್ಣಯ ಮಾಡಿದ್ವಿ, ನಾವು ಸರ್ವೆ ಮಾಡ್ತೀವಿ, ಎಲ್ಲರೂ ಒಪಿನಿಯನ್ ಸ್ಟಾರ್ಟ್ ಮಾಡ್ತೀವಿ ಮೇಲೆ ರಾಜ್ಯದಲ್ಲಿ. ಇನ್ನೊಂದು ಕೇಂದ್ರ ಇದು ರಾಜ್ಯದಲ್ಲಿ ಇನ್ನೊಂದು ಹಿಂದೂ ಸನಾತನ ಧರ್ಮ ರಕ್ಷಣೆ ಮಾಡುವಂಥದ್ದು, ಅಭಿವೃದ್ಧಿ ಪರವಾದಂಥದ್ದು ಉತ್ತರ ಕರ್ನಾಟಕದ ಒಂದು